ಸುಬ್ಬರಾಮಯ್ಯನವರಿಗೆ ತಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ಗೊತ್ತಾಗಿತ್ತು. ಗಂಗೆಯಲ್ಲಿ ಮುಳುಗಿದರೆ ಎಲ್ಲ ಪಾಪಗಳು ಪರಿಹಾರವಾಗುವುದೆಂದು ಹೇಳುತ್ತಾರಷ್ಟೇ. ಆದರೆ ಗಂಗೆ ನದಿಯವರೆಗೆ ಹೋಗಿ ಬರಲು ತುಂಬ ಹಣ ಖರ್ಚಾಗುತ್ತದೆ. ಅದಕ್ಕೆ ಅವ್ರದ್ದು ದೊಡ್ಡ ಲೋಭಗುಣ. ಅದಕ್ಕಾಗಿ ಏನು ಉಪಾಯವೆಂದು ನೋಡ್ತಿರುವಾಗ 4ನೇ ಮನೆಯ ಶೀನಯ್ಯ ಕಾಶಿಗೆ ಹೋಗಲಿರುವನೆಂದು ತಿಳಿದು ಸುಬ್ಬರಾಮಯ್ಯ ಶೀನಯ್ಯನ ಬಳಿಗೆ ಹೋಗಿ, ನನಗೂ ಗಂಗಾ ನದಿಯ ಅಗತ್ಯವಿತ್ತು, ಹೋಗಿ ಬರಲು 300 ಆದರೂ ಖರ್ಚಾಗುತ್ತದೆ, ನೀವು ಹೇಗೋ ಹೋಗುವಿರಾದ್ದರಿಂದ ನನ್ನ ಪಾಪಗಳು ಹೋಗುವಂತೆ ನನ್ನನ್ನೂ ಸಹ ನೆನೆದುಕೊಂಡು ಗಂಗೆಯಲ್ಲಿ 3 ಮುಳುಗು ಹಾಕಿ ಬಂದುಬಿಡಿ, ಅದಕ್ಕೆ 100 ರೂಪಾಯಿ ತೆಗೆದುಕೊಳ್ಳಿ ಎಂದರು. ಸೀನಯ್ಯ ಸರಿ ಎಂದು ಸುಬ್ರಹ್ಮಣ್ಯನಿಂದ 100 ರೂಪಾಯಿ ತೆಗೆದುಕೊಂಡರು. ಆದರೆ ಅವರು ಕಾಶಿಗೆ ಹೋಗಲೇ ಇಲ್ಲ. ಏನು ಸೀನಯ್ಯ, ಯಾವಾಗ ನಿಮ್ಮ ಪಯಣ ಅಂತ ಸುಬ್ರಹ್ಮಣ್ಯ ಕೇಳಿದರು. ಕಾಶಿಗೆ ಹೋಗೋದಿಲ್ಲ, ನಮ್ಮೂರ ಕೆರೆಯನ್ನೇ ಗಂಗೆ ಎಂದು ತಿಳಿದು ನಿಮ್ಮ ಲೆಕ್ಕದ್ದು ನನ್ನ ಲೆಕ್ಕದ್ದು ಸೇರಿ ಮುಳುಗು ಹಾಕಿದ್ದೇನೆ ಎಂದರು ಸೀನಯ್ಯ. ಅಂದರೆ ಲೋಬಿ ಸುಬ್ಬರಾಮಯ್ಯನವರಿಗೆ ಇದರಿಂದ ಪಾಠ ಕಲಿಸಿದಂತಾಯಿತು.